ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬೈರಾಪಟ್ಟಣ ಗ್ರಾಮದಲ್ಲಿ ಸರ್ಕಾರಿ ಶಾಲಾ ಕಟ್ಟಡ ಉದ್ಘಾಟನಾ ಸಮಾರಂಭ ನಡೆಯಿತು. ಶಾಲಾ ಕಟ್ಟಡ ಉದ್ಘಾಟಿಸಿದ ಶಾಸಕ ಸಿಪಿ ಯೋಗೇಶ್ವರ್ಗೆ ಸ್ಥಳೀಯರು ಎಸ್ಡಿಎಂಸಿ ಅಧ್ಯಕ್ಷರು ಶಾಲಾ ಕಟ್ಟಡ ಕಳಪೆ ಕಾಮಗಾರಿಯಾಗಿದೆ ಎಂದು ಗುತ್ತಿಗೆದಾರನ ಮೇಲೆ ಆರೋಪಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಶಾಸಕ ಸಿಪಿ ಯೋಗೇಶ್ವರ್, ಶಾಲಾ ಕಟ್ಟಡ ಕಳಪೆ ಕಾಮಗಾರಿಯಾಗಿರುವುದನ್ನು ಗಮನಿಸಿದ್ದೇನೆ. ಅಲ್ಲದೆ ಸಾಕಷ್ಟು ದೂರುಗಳು ಬಂದಿರುವುದರಿಂದ ಸಂಬಂಧಿಸಿದ ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಗೆ ಸೇರಿಸಲು ಹಾಗೂ ಕಟ್ಟಡ ಕಳಪೆಯಾಗಿದ್ದರೂ ಎನ್ಒಸಿ ನೀಡಿದ ಅಧಿಕಾರಿ ಹಾಗೂ ಸಂಬಂಧಿಸಿದವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭೋಜನಕೂಟದ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು, ಮುಖ್ಯಮಂತ್ರಿಗಳೇ ಪಾಲ್ಗೊಂಡಿದ್ದರು, ಇದಕ್ಕೆ ರಾಜಕೀಯ ಲೇಪನ ಅವಶ್ಯಕತೆ ಇಲ್ಲ ಎಂದರು. ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ಆಯಾಯ ಸ್ಥಳೀಯ ಕೆಲ ಶಾಲೆಗಳನ್ನು ವಿಲೀನಗೊಳಿಸುತ್ತಿರುವುದು ಸರ್ಕಾರದ ಕ್ರಮ ಉತ್ತಮವಾಗಿದೆ. ಮಕ್ಕಳಿಗೆ ಗುಣಮಟ್ಟದ ಬೋಧನೆಯ ಜೊತೆ ಪಠ್ಯೇತರ ಶಿಕ್ಷಣ ದೊರೆಯುತ್ತದೆ ಎಂದು ಇದರಲ್ಲಿ ಅಪಸ್ವರ ಬೇಡ ಎಂದರು. ಶಾಲಾ ಕಟ್ಟಡ ಕಳಪೆ ಬಗ್ಗೆ ಪತ್ರಕರ್ತರು ಬೀವರ್ ಅವರನ್ನು ಪ್ರಶ್ನೆ ಮಾಡಲು ಹೊರಟಾಗ ತರಾತುರಿಯಲ್ಲಿ ವಾಹನೇರಿ ಅಲ್ಲಿಂದ ಕಾಲ್ಕಿತ್ತರು. ಇದೇ ದಿನ ನಗರದ 17ನೇ ವಾರ್ಡು, 22ನೇ ವಾರ್ಡು, 25ನೇ ವಾರ್ಡು, 27ನೇ ವಾರ್ಡು, 31ನೇ ವಾರ್ಡ್ನ ಸಿಸಿ ರಸ್ತೆ ಚರಂಡಿ ಭೂಮಿ ಪೂಜೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ನಂತರ ತಮ್ಮ ನಿವಾಸದಲ್ಲಿ ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮದಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿದರು. ನಗರಸಭೆಯಲ್ಲಿ 3 ಕೋಟಿ ವೆಚ್ಚದಲ್ಲಿ ಜೆಸಿಬಿ ಹಾಗೂ ಕಸ ಸಾಗಿಸುವ ವಾಹನಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ನಾಗೇಶ್, ಚನ್ನಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್, ಮಂಗಳಾರಪೇಟೆ ವೆಂಕಟೇಶ್, ನಗರಸಭಾ ಮಾಜಿ ಅಧ್ಯಕ್ಷ ವಾಸಿಲ್ ಅಲಿಖಾನ್, ನಗರಸಭೆ ಆಯುಕ್ತರಾದ ಮಹೇಂದ್ರ, ಎಸ್ಕೆಬಿಡಿ ಮಾಲೀಕರಾದ ಸಾದತುಲ್ಲಾ ಸಾಕಬ್, ನಗರಸಭೆ ಸದಸ್ಯರುಗಳಾದ ಮತೀನ್, ಲಿಯಾಕತ್ ಅಲಿಖಾನ್, ಲಕ್ಷ್ಮಮ್ಮ, ಮುಖಂಡರುಗಳಾದ ಸರಸ್, ಶಿವು ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಬೈರಾಪಟ್ಟಣದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ. ಆದರೆ ಕಳಪೆ ಕಾಮಗಾರಿ ಅಂತೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ SDMC ಅವರು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಇವರು NOC ಕೊಡಬಾರ್ದಾಗಿತ್ತು. NOC ಕೊಟ್ಬಿಟ್ಟಿದ್ದಾರೆ. ಕಾಂಟ್ರಾಕ್ಟ್ರು ದುಡ್ಡು ತಗೋ ಹೊರಟೋಗಿದ್ದಾರೆ. ನೋಡಿದ್ರೆ ತುಂಬ ಕಳಪೆ ಅಂತ ಅನ್ನಿಸ್ತಾ ಇದೆ. ಆದರೆ ಇವತ್ತು ಅವಶ್ಯಕತೆ ಇರೋದ್ರಿಂದ ಇದನ್ನು ಉದ್ಘಾಟನೆ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಉದ್ಘಾಟನೆ ಮಾಡಿದ್ದೀವಿ. ರಿಪೇರಿ ಮಾಡಿಸ್ತೀವಿ. ಸರ್, ಏನಾದ್ರು ಕಾಂಟ್ರಾಕ್ಟರ್ಗೆ ಏನು ಕ್ರಮ ತಗೊಳ್ಳಕ್ಕೆ ಏನಾದ್ರು ಸೂಚನೆ? ಅದೇ ಈಗ ಅವ್ರಿಗೆ ಇಲ್ಲ, ನನಗೆ ಇವತ್ತು ಗೊತ್ತಾಗಿದೆ. ಅವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸಲಿಕ್ಕೆ ಮತ್ತೆ ಈ ಕಾಮಗಾರಿನ ಮತ್ತೆ ರಿಪೇರಿ ಮಾಡಿಕೊಡ್ಲಿಕ್ಕೆ ಕ್ರಮ ತಗೋತೀವಿ. ನಾನು ಕಾಂಟ್ರಾಕ್ಟ್ರು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಇವತ್ತಿಂದ ಅದ್ರ ಮೇಲೆ ಸೂಕ್ತ ಕ್ರಮ ತಗೋತೀವಿ. ಅಧ್ಯಕ್ಷರೇ, ಅವ್ರು ಹೇಳಿ, ಯಾರು ನಮ್ಗೆ SDMC ಬರ ಎಲ್ಲಿ? ನೀನು SDMC ಇತ್ಕೊಂಡು ನೀನು ನಮ್ಗೆಲ್ಲ ಈಗ ಜವಾಬ್ದಾರಿ ಕೊಟ್ರೆ ನಿಮ್ ಜವಾಬ್ದಾರಿ ಪ್ರಕಾಶ ಬನ್ರಿ ಹೇಳ್ರಿ ಏನಂತ. ಇವ್ರು SDMC ಅಧ್ಯಕ್ಷರು. ಹೇಳ್ರಿ, ಎಷ್ಟು ಲಕ್ಷ ರೂಪಾಯಿ ಏನಾಗತ್ತೆ? 59 ಲಕ್ಷ ರೋಡ್ ಹೋಗಿ ದುಡ್ಡು ಬಂದಿತ್ತು. ಅದ ಏನ್ ಡೆಮಿಕ್ಸ್ ಮಾಡಿ ತಗೊಬಂದ್ರು ಗೊತ್ತಿಲ್ಲ, ಗ್ರಾಂಟ್ ಯಾರಿಗೂ ಗೊತ್ತಿಲ್ಲ. ನಂಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿ ಲಾಸ್ಟ್ಗೆ ಕಳಪೆ ಕಾಮಗಾರಿ ಮಾಡಿದ್ದಾರೆ. ನಾನು ಒಬ್ಬ ಕಾಂಟ್ರಾಕ್ಟ್ ಆಗಿ ಈ ಕೆಲಸ ಮಾಡಬಾರ್ದು. ಅವರ ಪಾರ್ಟಿಯ ಬ್ಲಾಕ್ ಲಿಸ್ಟ್ ಸೇರಿಸಬೇಕು. ಇಡೀ ತಾಲೂಕಲ್ಲಿ ಎಲ್ಲೂ ಕೆಲಸ ಮಾಡಬಾರ್ದು. ಅಧ್ಯಕ್ಷರಾಗಿ ನೀವೇನು ಇನ್ಸ್ಪೆಕ್ಷನ್ ಮಾಡಲಿಲ್ವಾ ಸರ್? ಬಂದ ಅಧಿಕಾರಿಗಳು ನಾವು ಮಾಡಿಸ್ತಾ ಇದೀವಿ, ಕ್ವಾಲಿಟಿ ಮಾಡಿಸ್ತಾವಿ ಅಂತ ಅಂದ್ರು ನಾವು ಹೊಂಟೋದು ಅಷ್ಟೇ. ನಿಮ್ದು ಜವಾಬ್ದಾರಿ ನಮ್ದು ಇದೆ. ನಾವು ಬಂದು ನೀರ್ ಹಾಕೋದು ಅವು ಇವು ಎಲ್ಲ ನೋಡ್ಕೊಂಡು ಪರಿಶೀಲನೆ ಮಾಡ್ಕೊಯ್ತಿದ್ದೋ, ಬಂದು ನೋಡ್ಕೊಯ್ತಿದ್ದೋ. ಆದ್ರೂ ಬೇಜವಾಬ್ದಾರಿ ಕೆಲಸದಿಂದ ಹಿಂಗೆ ಬಿಲ್ಡಿಂಗ್ಗಳ ಈ ರೀತಿ ಕಾಂಟ್ರಾಕ್ಟ್, ಯಾವುದೇ ಕಾಂಟ್ರಾಕ್ಟ್ ಆದ್ರೂ ಈಗ ಮಾಡಬಾರ್ದು. ಇದನ್ನ ಮುಂದೆ ಅವ್ರಿಗೆ ಬೈರಾಪಟ್ಟಣದಿಂದ ಸ್ಟಾರ್ಟ್ ಆಗ್ಬೇಕು. ಆಯ್ತು. ನಿನ್ನೆ ಡಿನ್ನರ್ ಮೀಟಿಂಗ್ ಹೋಗಿದ್ರಿ ಸರ್, ನೀವು ಎಲ್ಲ ಭಾಗವಹಿಸಿದ್ರಿ. ಏನಾದ್ರು ರಾಜಕೀಯವಾಗಿ ಚರ್ಚೆ ನಡೀತಾ ಸರ್? ರಾಜಕೀಯವಾಗಿ ಏನು ಚರ್ಚೆ ಆಗಲಿಲ್ಲ. ನಿನ್ನೆ DK ಶಿವಕುಮಾರ್ ಅವರ 6 ವರ್ಷದ KPCC ಅಧ್ಯಕ್ಷರ ಅವಧಿ ಪೂರ್ಣಗೊಳ್ಳುವಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಸಂಪುಟದ ಎಲ್ಲ ಸಹೋದ್ಯೋಗಿಗಳು, ಭಾಳಷ್ಟು ಜನ, ಎಲ್ಲ ಬಹುತೇಕ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲ ಬಂದಿದ್ರು. ಪಕ್ಷದ ಗಣ್ಯರು ಬಂದಿದ್ರು. ಒಂದು ಸೌಹಾರ್ದಯುತವಾಗಿ 6 ವರ್ಷದ ಒಂದು ಸಂಭ್ರಮಾಚರಣೆ ಆಯಿತು. ಮತ್ತೆ ಯಾವುದೇ ರಾಜಕೀಯ ಚರ್ಚೆ ಆಗಲಿಲ್ಲ. ನಾಯಕತ್ವ ಬದಲಾವಣೆ ನನಗೆ ಸರ್. ಇದು ಈಗ ಗ್ಯಾಸ್ ಸಮಸ್ಯೆ ಆಗ್ತದೆ ಸರ್. ಈಗ ಸಮಾರಂಭಗಳಿಗೆ, ಮದುವೆ, ಈ ತರ ಏನಾದ್ರು ನೀವು ಸೂಚನೆ ಕೊಟ್ಟಿದ್ದೀರಾ? ಮತ್ತೆ ಏನಾಗತ್ತೆ ಈಗ ನೋಡ್ರಿ, ಇದು ಗ್ಯಾಸ್ ನಮ್ಮ ದೇಶದಲ್ಲಿ ಏನು ಉತ್ಪತ್ತಿ ಆಗೋದಿಲ್ಲ, ಬೇರೆ ದೇಶದಿಂದ ತರಬೇಕಾದ ಪರಿಸ್ಥಿತಿ. ನಿಮ್ಗೆ ಗೊತ್ತು, ಇವತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆಗ್ತಾರೆ ಅಂತೇಳಿ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿತದೆ ಅಂತ ಅನ್ಕೊಂಡಿದ್ದೀವಿ. ಜನಸಾಮಾನ್ಯ ಮೇಲೆ ಹೊರೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಅದನ್ನ ನಾವು ಒಪ್ಕೋತೀವಿ. ಸರ್, ಈಗ ಹೊನ್ನೂರು ಕೆರೆ ರಸ್ತೆ ಸ್ಟಾಪ್ ಆಗಿದೆ ಸರ್, ಏನ್ ಕಾರಣ? ಅದು SDP ಯೋಜನೆಯಲ್ಲಿ ಸ್ಟೇಟ್ ಹೈವೇ ಪ್ರಾಜೆಕ್ಟು. ಹಿಂದೆ ಮಾಡಿರ್ತಕ್ಕಂಥ ರಸ್ತೆನಲ್ಲಿ ಬಹಳ ಅಪಘಾತಗಳಾಗ್ತಾ ಇದ್ದು.
ಅಲ್ಲಿ ಒಂದು ಸುಮಾರು 40-50 ಮರಗಳು ಕಡಿಬೇಕಾಗಿತ್ತು. ಆ ಮರಗಳು ಕಡಿಲಿಲ್ಲ. ಅದು ಕಾಮಗಾರಿ ನಾವು ಯಾವ ಸ್ಟ್ಯಾಂಡರ್ಡಲ್ಲಿ ಆಗಬೇಕಾಗಿತ್ತು ಆ ಸ್ಟ್ಯಾಂಡರ್ಡಲ್ಲಿ ಆಗಲಿಲ್ಲ. ಅದಕ್ಕೆ ಒಂದು ಎನ್ಕ್ವೈರಿ ಆಗ್ತಾ ಇದೆ. ಎನ್ಕ್ವೈರಿ ಆದಮೇಲೆ ಪ್ರಾರಂಭ ಮಾಡ್ತೀವಿ. ಈಗ ಅದೊಂದು ಸ್ಟೇಟ್ ಹೈವೇ. ಈಗ ಸುತ್ತ ಅಕ್ಕಪಕ್ಕ ವೈಡನ್ ಮಾಡಿ ಮರ ಕಡಿದು ನೀಟಾಗಿ ಕೆಲಸ ಮಾಡಬೇಕಾಗಿತ್ತು. ನಾವು ಬಂದು ಅಷ್ಟೇ ತುರ್ತಾಗಿ ಅದು ಕಾಮಗಾರಿ ಆಗಬೇಕು, ಈಗ ನೀವೇ ಎಲ್ಲ ಹಿಂಗೆ ಈ ಥರ ಒತ್ತಡ ಆಗ್ತೀರಿ ಅಂತೇಳಿ ಡಾಂಬರೀಕರಣ ಮಾಡ್ದು, ಮರ ಕಡಿದು ಅಗಲೀಕರಣ ಮಾಡಿ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡಬೇಕು. ಅದಕ್ಕೆ ಮುಂದೊಂದು ದಿನಗಳಲ್ಲಿ ಅದಕ್ಕೊಂದು ಎನ್ಕ್ವೈರಿ ಮಾಡಿಸ್ತೀವಿ. ಅಧಿಕಾರಿಗಳ ಒತ್ತಡ ಆಗ್ತಾ ಇದಾರೆ, ಅದಕ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ ಅಂತ ಗುತ್ತಿಗೆದಾರ. ಹೌದ್ರಿ, ಗುತ್ತಿಗೆದಾರ ಒಬ್ಬ JDS-ನ ಇವತ್ತಿನ ಅಧ್ಯಕ್ಷ, ತಾಲೂಕು ಅಧ್ಯಕ್ಷ. ತಾಲೂಕಲ್ಲಿ ಬಹಳಷ್ಟು ರಸ್ತೆ ಇಲ್ದವ್ರಿಗೆಲ್ಲ ಬಿಲ್ ಮಾಡ್ಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ. ಅದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಬರ್ದಿದ್ದೀವಿ. ಒಂದು ಕ್ರಮ ಆಗಲಿ, ಮಾಡ್ತೀವಿ. ಆಮೇಲೆ ಈಗ ಎಲ್ಲ ಪ್ಯಾಚ್ ಹಾಕ್ಸಿದ್ದೀವಿ. ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ ಸರ್? ಸ್ಟಾರ್ಟ್ ಆಗಿದೆ. ಸರ್, ಈಗ ತಾಲೂಕಲ್ಲಿ ಒಡಕೆ ಹೊಸಳ್ಳಿ, ಕನ್ನಿದೊಡ್ಡಿ ಮತ್ತೆ ಸುಣಘಟ್ಟ ಈ ಸರ್ಕಾರಿ ಶಾಲೆಗಳನ್ನ 300 KPS ವಿಲೀನ ಮಾಡಬೇಕು ಅಂತ ಸರ್ಕಾರಿ ಆದೇಶ ಆಗಿದೆ ಅಂತ. ಸರ್ಕಾರಿ ಆದೇಶ ಗುಣಮಟ್ಟದ ಶಿಕ್ಷಣವನ್ನ ಶಾಲಾ ಮಕ್ಕಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ತಗೊಂಡಿರ್ತಕ್ಕಂಥ ಒಳ್ಳೆಯ ಕಾರ್ಯ ಇದು. ಇವತ್ತು ಇಡೀ ರಾಜ್ಯದಲ್ಲಿ ಬಹಳಷ್ಟು ಕಡೆ ಈ ತರ ಮಾಡ್ತಾ ಇದ್ದಾರೆ. ಇದರಿಂದ ಮಾಡೋದ್ರಿಂದ ಇದೊಂದು ಹೊಸ ಪ್ರಯೋಗ, ಒಳ್ಳೇದಾಗತ್ತೆ ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ನೋಡೋಣ.